ಎಲ್ಲ ನಮ್ಮ ಅಜ್ಜಿ ಎಣ್ಣೆ ಮಾಡಿ ಕಳಿಸ್ತಾಯಿದ್ರು. ಕ್ರಾಪ್ ತೆಗೆದು ಎಲ್ಲರೂ ಹೇರ್ ಕೇರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರಿ. ಇವಾಗ ನಾನು ಹೇರಿಗೆ ಅಪ್ಲೈ ಮಾಡ್ತೀನಿ. ಆರ್ಡಿನರಿದು ಗ್ಲೈಕಾಲಿಕ್ ಆ್ಯಸಿಡು ಹಾಗೆ ಬಂದು ಕೂತ್ಕೊಂಡಿದ್ದೀನಿ ಈ ವಿಡಿಯೋಗೋಸ್ಕರ. ವುಡನ್ ಕುಮ್ನ ಯೂಸ್ ಮಾಡಿ ಇವತ್ತು ಹೇಗಿದ್ರು ನಾನು ಹೇರ್ ವಾಶ್ ಮಾಡ್ತಾಯಿದ್ದೆ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಸೊ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ಹೋಗಿ ನೋಡ್ತಾ ಇರೋರು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡಿದ್ರೆ ಫೇಸ್ ಕೂಡ ನಾನು ವಾಶ್ ಮಾಡಿಲ್ಲ, ಹಾಗೆ ಬಂದು ಕೂತ್ಕೊಂಡಿದ್ದೀನಿ ಈ ವಿಡಿಯೋಗೋಸ್ಕರ. ಏನು ಮಾಡ್ತೀನಿ ಇವಾಗ ಅಂದರೆ ಫಸ್ಟು ಆಯಿಲ್ ಹಾಕಬೇಕು. ಸೊ ಆಯಿಲ್ ಹಾಕೋದಕ್ಕೂ ಮುಂಚೆ ವುಡನ್ ಕುಮ್ನ ಯೂಸ್ ಮಾಡಿ ಒಂದು 10 ಡೇಸ್ 20 ಡೇಸ್ಗೆ ವಾಶ್ ಮಾಡ್ತಾಯಿರಿ, ಹಾಗೆ ಯೂಸ್ ಮಾಡಬೇಡಿ, ಓಕೆನಾ. ಆ್ಯಂಡ್ ನಾನು ನನ್ನ ಕೂಮ್ನ ಯಾರ ಜೊತೆನೂ ಶೇರ್ ಮಾಡಲ್ಲ, ಸಪ್ರೇಟಾಗಿ ನನಗೆ ಅಂತಲೇ ಇಟ್ಕೊಂಡಿರ್ತೀನಿ. ಸೊ ಈ ರೀತಿ ನೀಟಾಗಿ ನೀವು ಬಿಡಿಸ್ಕೋಬೇಕಾಗುತ್ತೆ, ಓಕೆನಾ. ನೀಟಾಗಿ ಬಿಡಿಸ್ಕೊಂಡು ನನಗೆ ತುಂಬ ಜನ ಕೇಳ್ತಾರೆ, ನೀವು ಹೇರ್ಗೆ ಕಲರ್ ಹಾಕ್ಸಿದ್ದೀರಾ ಅಂತ. ನೋ, ನಾನು ಯಾವುದೇ ರೀತಿ ಕಲರ್ ಹಾಕ್ಸಿಲ್ಲ, ಓಕೆನಾ. ಹೇರ್ಗೆ ಈ ಥರ ಕೂಮ್ ಯೂಸ್ ಮಾಡಿ ಬಾಚ್ಕೊಂಡಾದಮೇಲೆ ನಾನು ನಾರ್ಮಲಾಗಿ ಇದು ಈ ಆಯಿಲು ಪ್ಯಾರಾಚೂಟು ಎಲ್ರಿಗೂ ಗೊತ್ತೇ ಇರುತ್ತೆ. ಮೊದಲೆಲ್ಲ ನಮ್ಮ ಅಜ್ಜಿ ಎಣ್ಣೆ ಮಾಡಿ ಕಳಿಸ್ತಾಯಿದ್ರು ನಮ್ಮಮ್ಮ ಮನೇಲಿದ್ದಾಗ. ಇಲ್ಲಿಗೆ ಬಂದಮೇಲೆ ನಮ್ಮ ಅಜ್ಜಿನೂ ಕೂಡ ತೀರ್ಕೊಂಬಿಟ್ರು. ಸೊ ಮಾಡೋರು ಯಾರೂ ಇಲ್ಲ. ನಮ್ಮಮ್ಮ ಮಾಡಿಸಿದ್ರೆ ಕೊಡೋರು, ಮಾಡಿಸಿಲ್ಲ. ಸೊ ಪ್ಯಾರಾಚೂಟ್ ಇದ್ರ ಜೊತೆಗೆ ನಾನು ಇದು ರೇ ಅಂತ ಇದು ಎರಡೂ ಮಿಕ್ಸ್ ಮಾಡ್ತೀನಿ. ಈ ಥರ ಒಂದು ಸಪ್ರೇಟಾಗಿ ಬೌಲ್ ಇಟ್ಕೊಂಡಿದ್ದೀನಿ, ಓಕೆನಾ. ಈ ಬೌಲಿಗೆ ನಾನು 2 ಆಯಿಲ್ನ ಮಿಕ್ಸ್ ಮಾಡ್ತೀನಿ. ಇದೊಂದು ಸ್ವಲ್ಪ, ಮತ್ತು ಇನ್ನೂ ಒಂದು ಆಯಿಲ್ ಇತ್ತು, ಅದರಲ್ಲಿ ಇನ್ನೂ ಶಿಗೆಕಾಯಿ ಆಮ್ಲ ಇವೆಲ್ಲ ಚೆನ್ನಾಗಿತ್ತು, ಸ್ಮೆಲ್ ಸಖತ್ತಾಗಿತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೆ, ಅದು ಖಾಲಿ ಆಗಿದೆ. ಸೊ ಈ ರೀತಿ ಮಿಕ್ಸ್ ಮಾಡಿ ಇವಾಗ ನಾನು ಹೇರಿಗೆ ಅಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ ಹೇರ್ಗೆ ಆಯಿಲ್ ಹಾಕಿ ಒಂದು ಮೋರ್ ದ್ಯಾನ್ 7 ಡೇಸ್ ಆಗಿದೆ ಅಂತ ಅನಿಸುತ್ತೆ. ಸೊ ಇವತ್ತು ಬೆಳಿಗ್ಗೆ ಅಂದರೆ ಇವಾಗ ಆಲ್ರೆಡಿ ಟೈಮ್ ಒಂದು 10 ಗಂಟೆ ಆಗಿದೆ, ಸರಿನಾ. 10 ಗಂಟೆ ಆಗಿದೆ. ನಾನು ಈವ್ನಿಂಗ್ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಇದು ಉಣಿಲಿ. ಈ ರೀತಿ ನೀವು ಕ್ರಾಪ್ ತೆಗೆದು ಈ ರೀತಿ ಸ್ಕ್ಯಾಲ್ಪಿಗೆ ಹಾಕಿ ಕಂಪ್ಲೀಟ್ ಹೇರಿಗೆ ಅಪ್ಲೈ ಮಾಡಿ, ಓಕೆನಾ. ಹಿಂಗೆ. ಆ್ಯಂಡ್ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದೆಲ್ಲನೂ ಕೂಡ ಹೇಳ್ತೀನಿ. ಬಿಕಾಸ್ ಅದೆಲ್ಲನೂ ತೋರ್ಸೋಕ್ಕಾಗಲ್ಲ, ಅಂದರೆ ಶೂಟ್ ಮಾಡೋಕ್ಕಾಗಲ್ಲ ಇವಾಗ ನಾನು. ಅದಕ್ಕೋಸ್ಕರ ನಿಮಗೆ ಇನ್ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯಿತಾ. ಇವಾಗ ನಾನು ಆಯಿಲ್ ಹಾಕ್ಕೋತಾ ಇದ್ದೀನಲ್ಲ, ಅದೇ ಥರ ನೀವು ಆಯಿಲ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಬರ್ತೀನಿ ರೀ ಒಂದು ನಿಮಿಷ, ಹಾಗೆ ಇಲ್ಲಾಂದರೆ ಜಾಸ್ತಿ ವೀಡಿಯೋ ಆಗಿಬಿಡುತ್ತೆ. ಸ್ಕ್ಯಾಲ್ಪಿಗೆ ಆಯಿಲ್ ಹಾಕಿದ್ಮೇಲೆ ಈ ಹೇರ್ ಪಾರ್ಟಿಗೆ ಬನ್ನಿ, ಓಕೆನಾ. ಸೊ ನೀಟಾಗಿ ಎರಡೂ ಕೈಗೆ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ, ವಾರ್ಮ್ ಮಾಡಿ, ಓಕೆನಾ. ಅಪ್ಲೈ ಮಾಡಿ. ಇವಾಗ ಆಯಿಲ್ನ ಬಿಸಿ ಮಾಡಿಬಿಟ್ಟು ಹಾಕ್ತಾಯಿದ್ದೆ ನಾನು ಮೊದಲೆಲ್ಲ. ಇವಾಗ ಅದಕ್ಕೆ ಸಪ್ರೇಟಾಗಿ ಪಾತ್ರೆ ಎಲ್ಲ ಇಟ್ಟಿಲ್ಲ ನಾನು. ತುಂಬ ತಿಂಗಳಾಗೋಯಿತು ನಾನು ಆ ರೀತಿ ಎಲ್ಲ ಮಾಡಿ. ಇವಾಗ ಹಂಗೆ ಹಚ್ಕೋತೇನೆ. ಮೊದಲು ಆಯಿಲ್ಗೆ ದಾಸವಾಳ, ಕರಿಬೇವು, ಈರುಳ್ಳಿ ಇವೆಲ್ಲ ಹಾಕ್ಬಿಟ್ಟು ಯೂಸ್ ಮಾಡ್ತಾಯಿದ್ದೆ ನಮ್ಮ ಮನೇಲಿದ್ದಾಗ. ಇವಾಗೆಲ್ಲ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ನೀಟಾಗಿ ನೀವು ಆಯಿಲ್ ಹಾಕಿದ್ಮೇಲೆ ಒಂದೊಳ್ಳೆ ಮಸಾಜ್ ತೊಗೊಳ್ಳಿ,
ಅದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಲ್ವ ಸ್ಕ್ಯಾಲ್ಪಲ್ಲಿ. ಸೊ ಈ ರೀತಿ ಮಾಡಿ. ನಾನೊಂದು ಕೂಮ್ ಇತ್ತು, ಅದಕ್ಕೆಲ್ಲೋ ಮಿಸ್ ಆಗಿಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಹುಡುಕಿ ಸಾಕಾಯಿತು. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಹಾಗೆ ತೋರಿಸೋಣ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ಲ ಅಂತ ಅಷ್ಟೆ. ಇವತ್ತು ಏರ್ ಆಯಿಲ್ ಆಯಿತು. ಯಾವಾಗಲೂ ನೀವು ರಾತ್ರಿ ಮಲಗೋಕ್ಕೂ ಮುಂಚೆ ಕೂದಲನ್ನ ಎಣಿಬೇಕು. ಎಣಿದೆಲೆ ಹಾಗೆ ಬಿಟ್ಕೊಂಡು ಮಲಗಬೇಡಿ, ಅದು ಒಳ್ಳೆಯದಲ್ಲ. ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ. ಎಣಿಯೋದ್ರಿಂದ ಕೂದಲು ಡ್ಯಾಮೇಜ್ ಆಗೋದು ತಪ್ಪುತ್ತೆ. ಚಿತ್ರಾನ್ನ ತಿಂದೆ, ಅದಕ್ಕೆ ಆಗಲೇ ತೇಗ್ ಬರ್ತಾಯಿದೆ. ಈಗ ಆಯ್ತಲ್ವಾ, ಇವಾಗ ಕೂಮ್ ತಗೊಳ್ಳಿ. ನಾವು ಮೊದಲೇ ಬಿಡಿಸಿರೋದ್ರಿಂದ ಇವಾಗ ಅಷ್ಟು ಕೂದಲು ಸಿಕ್ಕಾಗಿರಲ್ಲ. ಬಿಡಿ, ನಾನು ಇವಾಗ ಸದ್ಯಕ್ಕೆ ಎಣಿಯಕ್ಕೆ ಹೋಗಲ್ಲ, ಹಿಂಗೇನೆ ಎಣ್ಬಿಡ್ತೀನಿ. ನಾನು ಇವಾಗ ಎಣಿಬಾರ್ದು ಅಂದ್ಕೊಂಡೆ, ಸಂಜೆವರೆಗೂ ಆಗಬೇಕಲ್ವ ಅದು. ಒದ್ದಾಡ್ತೀನಿ ಒಂದು 1 ಅವರು ಫೋನ್ಗೇನು ನೋಡ್ತಾ ಇರ್ತೀನಿ, ಮತ್ತೆ ಇದಾಗ್ಬಿಡುತ್ತೆ. ಅದಕ್ಕೆ ಇವಾಗ ನೀಟಾಗಿ ಕೂದಲನ್ನ ಬಿಡಿ. ಹಿಂಗೆ ಟೈಟಾಗಿ, ಜಾಸ್ತಿ ಟೈಟ್ ಅಲ್ಲ, ಮೀಡಿಯಮ್ ಟೈಟಾಗಿ ಎಣೀರಿ. ಓಕೆನಾ? ತುಂಬ ಜನ ಮೇಕಪ್ ಕಿಟ್ ಬಗ್ಗೆ ವಿಡಿಯೋ ಕೇಳ್ತಾನೆ ಇದ್ದೀರಾ. ನಾನು ಸದ್ಯಕ್ಕೆ ನನಗೊಂದು ಮಂತಾರು ಟೈಮ್ ಕೊಡಿ, ಅದೆಲ್ಲನೂ ಕೂಡ ಅರೇಂಜ್ ಮಾಡೋದಿದೆ. ಎಲ್ಲ ಮೆಸ್ಸಪ್ ಆಗಿದೆ, ಬಟ್ ನಾನು ಇವಾಗ ಕ್ಲೀನ್ ಮಾಡಬೇಕು ಅದನ್ನು ಹೇಗಿದ್ರು. ಅವಾಗ ಆದರೆ ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ? ನೋಡೋಣ. ಎಲ್ಲ ಪ್ರಾಡಕ್ಟ್ಸೂ ಇಲ್ಲರ್ಧ ಅಲ್ಲರ್ಧ ಸಿಗಾಕೊಂಬಿಟ್ಟಿದೆ. ಈ ಮನೇಲಿ ಅರ್ಧ, ಆ ಮನೇಲಿ ಅರ್ಧ ಅಂತ. ಸೊ ನೋಡಿ, ನಾನು ಹೇರು ಕಟ್ ಮಾಡಿಸಿರೋದ್ರಿಂದ ಈ ರೀತಿ ಎಲ್ಲ ಬಿಚ್ಚೋಗ್ತಾ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪೂರ್ತಿ ಎಣಂದ್ಬಿಟ್ಟು ಹಳೆ ನಮ್ಮ ಅಕ್ಕ ಮನೆಯಲ್ಲಿ ಫಂಕ್ಷನ್ ಇದೆ, ಅಂದರೆ ನಮ್ಮ ಅಣ್ಣ ಅದು ಏನೋ ಅರ್ಕೆ ಇತ್ತಂತೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ಇವತ್ತು ನೀಟಾಗಿ ಎಣ್ಣೆ ಎಲ್ಲ ಹಾಕಿ ಸಂಜೆ ಸ್ನಾನ ಮಾಡಿದ್ರೆ ನಾಳೆ ಈಸಿ ಮೈ ತೊಳ್ಕೊಂಡು ಹೋಗ್ಬೋದು ಅಂತ. ನೀಟಾಗಿ ಅಂದ್ಬಿಟ್ಟು ಮಡಚಿಬಿಟ್ಟು ಹಾಕ್ಬಿಡಿ. ನೀವು ನಂಬಲ್ಲ, ನಾನು ಕಾಲೇಜ್ಗೆ ಹೋಗುವಾಗಲೂ ಇದೇ ಥರ ಹಾಕ್ಕೊಂಡು ಹೋಗ್ತಾಯಿದ್ದೆ. ಆ ಕಾಲೇಜ್ ಡೇಸ್ನ ನಾನು ನೆನೆಸ್ಕೊಂಡ್ರೆ ಇವತ್ತಾಗ ನನಗೆ ನಗು ಬರುತ್ತೆ, ನಾನೇನಾದು ಅಂತ. ಒಳ್ಳೆ ಪೆದ್ದಿ ಥರ ಹಳ್ಳಿ ಹುಡುಗಿದೆ, ಸೇಮ್ ಹಾಗೆ ಭಯ ಇಟ್ಕೊಂಡು, ಅದೊಂಥರ ಡಿಫ್ರೆಂಟ್ ಲೈಫು ಬಿಡಿ. ಸೊ ನೋಡಿ, ಈಗಾಗಿದೆಲ್ಲ, ಇದನ್ನು ನೀಟಾಗಿ ಹಿಂಗೆ ಮಡಚಿಬಿಟ್ಟು ಹಿಂಗೆ ಮಡಚಿ ಒಂದು ಬ್ಯಾಂಡ್ ತೊಗೊಳ್ಳಿ. ಯಾವಾಗಲೂ ಈ ಥರ ಸ್ಯಾಟಿನ್ ಅಥವಾ ಇದು ಬರುತ್ತೆ ನೋಡಿ, ವೈರ್ದು, ಆ ಥರದ್ದು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಈ ರೀತಿ ಹಾಕಿ. ಸೊ ಹೇರ್ ಪಾರ್ಟ್ ಮುಗೀತು. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಏರು ಕಮ್ಮಿ ಇದೆ. ಇವಾಗ ಪರವಾಗಿಲ್ಲ, ಮೊದಲು ಇಷ್ಟು ಇರಲಿಲ್ಲ ನನಗೆ. ಓಕೆನಾ? ದೆನ್ ಇವಾಗ ನಾನು ಶಾಂಪೂ ಯಾವ್ದು ಯೂಸ್ ಮಾಡ್ತೀನಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಆಯಿಲ್ ನಿಮಗೆ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ಅದನ್ನು ಹಿಂಗೆ ಹಚ್ಕೊಡಿ ಫಸ್ಟ್. ಬಿಕಾಸ್ ಯಾವುದು ವೇಸ್ಟ್ ಆಗಲಿ, ಹೇಗಿರೋ ಸ್ನಾನ ಮಾಡ್ತೀರಲ್ವ, ಎಣ್ಣೆ ಹಾಕೊಂಡು ಸ್ನಾನ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಮುಗೀತು. ಸೊ ನಾನು ಸಿರಮ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ, ಪ್ಲಿಕ್ಸ್ದು ನನಗೆ ಫಸ್ಟು ಪ್ರಮೋಷನ್ಗೆ ಅಂತ ಬಂದಿದ್ದು, ನಾನು ಅದನ್ನು ಕೂಡ ಯೂಸ್ ಮಾಡ್ತೀನಿ. ಬಟ್ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ವಿಶ್ಗೇರ್ ಆ್ಯಂಡ್ ಆಲ್ಪ್ಸ್. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ದುಡ್ಡು ಕೊಟ್ಟು ತೊಗೊಂಡಿರೋಂಥ ಪ್ರಾಡಕ್ಟ್ಸ್. ಓಕೆನಾ? ಸೊ ವಿಶ್ಗೇರ್ದು ಮತ್ತು
ಇವೆರಡೂ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಎಷ್ಟು ಬಾಟಲ್ ಖಾಲಿ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತೇ ಇಲ್ಲ. ಸ್ಕ್ಯಾಲ್ಪಿಗೆ ಹಾಕ್ಬಿಟ್ಟು ಜಸ್ಟ್ ಹೀಗೆ ಮಸಾಜ್ ತೊಗೊಂಡು ಸ್ಪ್ರೆಡ್ ಮಾಡಿ ಇನ್ನೊಂದು ಮಸಾಜ್ ತೊಗೊಂಡು ಹೆಣ್ಬಿಟ್ಟು ಮಲ್ಕೋತೀನಿ. ಇದನ್ನು ನಾನು ಸಮ್ಟೈಮ್ಸ್ ಸ್ಕ್ಯಾಲ್ಪ್ಗೂ ಹಾಕ್ತೀನಿ, ಹೇರ್ಗೂ ಹಾಕ್ತೀನಿ. ಯಾವುದೇ ರೀತಿ ನಿಮಗೆ ಆಯಿಲ್ನೆಸ್ ಇರಲ್ಲ. ಇವೆರಡೂ ಕೂಡ ಆಯಿಲ್ನೆಸ್ ಇಲ್ಲ. ಆರಾಮಾಗಿ ನೀವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು. ಓಕೆನಾ? ಅದಾದಮೇಲೆ ಆರ್ಡಿನರಿದು ನಿಮಗೆ ಗ್ಲೈಕಾಲಿಕ್ ಆ್ಯಸಿಡ್ ಬರುತ್ತೆ. ಇಲ್ಲಿ ತೋರಿಸ್ತೀನಿ. ಆರ್ಡಿನರಿದು ಗ್ಲೈಕಾಲಿಕ್ ಆ್ಯಸಿಡು ಇದನ್ನು ನಾನು ಸ್ಯಾಂಪಲ್ಗೆ ಅಂತ ತರಿಸ್ಕೊಂಡಿದ್ದು. ಲೆಟ್ಸ್ ಚೆಕ್ ಹೇಗೆ ವರ್ಕ್ ಆಗುತ್ತೆ ಏನು ಅಂತ. ನನಗೆ ತುಂಬ ಇಷ್ಟ ಆಯಿತು. ನನಗೆ ತುಂಬ ಸ್ಕ್ಯಾಲ್ಪ್ ಡ್ರೈ ಇದೆ, ಆಯಿಲ್ನೆಸ್ ಅನ್ನೋದಿಲ್ಲ, ಮತ್ತು ತುಂಬ ಗಾಯ ಕೂಡ ಆಗಿರುತ್ತೆ. ಆಮೇಲೆ ನಾನು ಏನು ಮಾಡಿದೆ, ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಬಿಫೋರ್ ಹೇರ್ ವಾಶ್ 1 ಅವರ್ ಮುಂಚೆ ಇದನ್ನು ಸ್ಕ್ಯಾಲ್ಪ್ಗೆ ಹಾಕ್ತೀನಿ. ನಾನು ಆಯಿಲ್ ಹಾಕಿರಲಿ ಆಯಿಲ್ ಹಾಕಿಲ್ಲದೆ ಇರಲಿ ವಾಟ್ ಎವರ್, ಇದನ್ನು ಹಾಕ್ತೀನಿ ಸ್ಕ್ಯಾಲ್ಪ್ಗೆ. ಅದು ಸ್ವಲ್ಪ ನೆಂದು ಒಳ್ಳೆ ಫೀಲ್ ಕೊಡುತ್ತೆ. ಚೆನ್ನಾಗಿ ವರ್ಕ್ ಆಗ್ತಿದೆ ಇದನ್ನು ಯೂಸ್ ಮಾಡಿರೋದು. ಅದೆಲ್ಲನೂ ಕಿತ್ಕೊಂಡ್ಬರುತ್ತೆ. ಏನಾದರೂ ಡ್ರೈ ಆಗಿದ್ದರೆ ಅದೆಲ್ಲನೂ ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೊಂದನ್ನು ನಾನು ಬಿಫೋರ್ ಹೇರ್ ವಾಶ್ಗೆ 1 ಅವರ್ ಇದೆ ಅನ್ನಂಗೆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತೀನಿ. ಓಕೆನಾ? ದೆನ್ ಅದಾದಮೇಲೆ ಶಾಂಪೂ ಅಂತ ಬಂದರೆ ನಾನು ಒಂದು ನಿಮಿಷ, ಅಯ್ಯೋ ನಿಮಗೆ ಆಲ್ರೆಡಿ ಶಾಂಪೂ ಅಂತ ಬಂದರೆ ಡವ್ ಶಾಂಪು 2 ಇದೆ. ಸೊ ಇದೆರಡೂ ಯೂಸ್ ಮಾಡ್ತೀನಿ. ಒಳಗಡೆ ಚಿಕ್ಕದು ಇಟ್ಟಿದ್ದೀನಿ, ಹಾಗೆ ತೋರಿಸ್ತಾ ಇದ್ದೀನಿ. ಓಕೆ, ಡವ್ದು 2 ಯೂಸ್ ಮಾಡ್ತೀನಿ. ಅಂದರೆ ಮಂತಲ್ಲಿ ಒಂದು 3 ಟೈಮ್ಸ್ ಆದರೂ ನಾನು ಏರ್ ಫಾಲ್ ಕಂಟ್ರೋಲ್ ಶಾಂಪೂನ ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿ ನನಗೆ ವರ್ಕ್ ಆಗಿದೆ. ಸೊ ಅಂದರೆ ನಾನು ಕಂಪ್ಲೀಟಾಗಿ ಉದ್ರದೇ ಇಲ್ಲ ಅಂತ ನಾನು ಹೇಳಲ್ಲ. ಆ ಥರ ಫೇಕ್ ಪ್ರಾಮಿಸ್ ಫೇಕ್ ಎಲ್ಲ ಹೇಳೋಕ್ಕೋಗಲ್ಲ. ಏರ್ ವಾಶ್ ಮಾಡುವಾಗ ಏನು ಉದುರುತ್ತೆ ಗೊತ್ತಾ, ಅದು ಉದ್ರಲ್ಲ, ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಆ್ಯಂಡ್ ಆಲ್ಸೋ ನಾವು ತಲೆ ಬಾಚುವಾಗ್ಲೂ ಯೂಸ್ ಮಾಡಿ ಆದಮೇಲೆ ಬಾಚುವಾಗ್ಲೂ ಕಮ್ಮಿ ಉದುರುತ್ತೆ. ಸೊ ಆ ರೀಸನಿಂದ ನಾನು ಇದನ್ನು ಒಂದು ಮಂತಲ್ಲಿ ಒಂದು 3 ಸಲನಾದರೂ ಯೂಸ್ ಮಾಡಿರ್ತೀನಿ. ಓಕೆನಾ? ಆ್ಯಂಡ್ ದೆನ್ ನೀವು ಕಂಡೀಷ್ನರ್ಗೆ ಅಂತ ಬರೋದಾದರೆ ಫುಲ್ ನೀರಾಗ್ಬಿಟ್ಟಿದೆ, ಹಂಗೆ ಎತ್ಕೊಬಂದೆ. ಅದಕ್ಕೆ ಬಿ ಬ್ಲೆಂಡ್ದು 7-in-1 ರಿಪೇರ್ ರಿವ್ಯೂ ಇಯರ್ ಮಾಸ್ಕ್ ಅಂತ ಇದೆ. ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಹೌದು ಲೀಕ್ ಆಗಿದೆ ಸ್ವಲ್ಪ. ಆ್ಯಂಡ್ ಇದು ಡವ್ದು ಹೇರ್ ಫಾಲ್ ರೆಸ್ಕ್ಯೂ ಅಂತ ಇದೆ. ಇದನ್ನು ಯೂಸ್ ಮಾಡ್ತೀನಿ. ಇದು ನಿಜ ಹೇಳ್ತೀನಿ ಸಖತ್ತಾಗಿದೆ. ಹೇರ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ನನಗೆ ಅಂದರೆ ಸಖತ್ತಾಗಿದೆ ಅದು. ಆ್ಯಂಡ್ ಮತ್ತು ಡವ್ದು ಇದ್ರದ್ದೇ ಇದೆ, ಲೈಕ್ ಇಂಟೆನ್ಸ್ ರಿಪೇರ್ ಅಂತ ಬರುತ್ತೆ, ಪ್ರೋಟೀನ್ಗೆ ಇದ್ರದ್ದೇ ಬರುತ್ತೆ. ಓಕೆನಾ? ಅದು ಚೆನ್ನಾಗಿದೆ. ನಾನು ಅದನ್ನು ಟ್ರೈ ಮಾಡಿದ್ದೀನಿ. ಬಿ ಬ್ಲಂಟಲ್ಲಿ ಇನ್ನೂ ಒಂದು 2-3 ವೆರೈಟಿ ಬರುತ್ತೆ, ಅದನ್ನು ಕೂಡ ಟ್ರೈ ಮಾಡಿದ್ದೀನಿ. ಎಲ್ಲನೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಯಾವುದೇ ಆದ್ರೂ ಕೂಡ ನಾವೇನು ಯೂಸ್ ಮಾಡಿರ್ತೀವಲ್ವ ಆ ಕ್ಷಣಕ್ಕೆ ಅದು ವರ್ಕ್ ಆಗಿರುತ್ತೆ. ಅದಾದಮೇಲೆ ವರ್ಕ್ ಆಗೋದು ಏನೇ ಇದ್ರೂ ನಾವೇನು ಇಂಟೇಕ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಅದರಲ್ಲಿ ನಾನು ಪರ್ಫೆಕ್ಷನ್ ಅಲ್ಲ. ನಾನು ಸರಿಯಾಗಿ ಪ್ರೋಟೀನ್ ತಿನ್ನೋದಾಗಿರಲಿ ಅಥವಾ ನಮ್ಗೆ ಏನು ಬೇಕೋ ಅದನ್ನು ತಿನ್ನೋದನ್ನು ಬಿಟ್ಟು ಬೇರೆ ಎಲ್ಲ ತಿಂತೀನಿ. ಅದ್ರ ಬಗ್ಗೆ ನಾನು ನಿಮಗೇನು ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಅದರಲ್ಲಿ ಪರ್ಫೆಕ್ಟ್ ಅಲ್ಲ. ಅದಕ್ಕೆ ದೆನ್ ಇದೆಲ್ಲನೂ ಕೂಡ ನಂದು ಹೇರ್ ಕೇರ್ ರೊಟೀನ್ ಆಗಿರುತ್ತೆ. ಆ್ಯಂಡ್ ನಾನು ವಾರದಲ್ಲಿ 2 ಸಲ ಹೇರ್ ವಾಶ್ ಮಾಡ್ತೀನಿ, ಥರ್ಸ್ಡೇ ಸಂಡೇ. ಓಕೆನಾ? ಅದು ಬೆಳಿಗ್ಗೆ ಆಗಿರ್ಬೋದು ಇಲ್ಲ ಸಂಜೆ ಆಗಿರ್ಬೋದು, ಈ ರೀತಿ ವೇರಿಯೇಷನ್ ಆಗಿರುತ್ತೆ. ಬಟ್ ವೀಕ್ಲಿ 2 ಮಾತ್ರ ನಾನು ಹೇರ್ ವಾಶ್ ಮಾಡ್ತೀನಿ. ಯಾವಾಗಲೂ ಒಂದಿನ ಬಿಟ್ಟು ಒಂದಿನ ಹೇರ್ ವಾಶ್ ಮಾಡಲ್ಲ. 3 ಡೇಸಿಗೆ 1 ಸಲ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಮಾಡಲ್ಲ. ಆ ಮಿಡಲಲ್ಲಿ ಏನಾದರೂ ನನ್ನ ಪೀರಿಯಡ್ಸ್ ಆಗಿದ್ದರೆ ಅಥವಾ ಏನಾದರೂ ಫಂಕ್ಷನ್ ಆ ಥರ ಏನಾದರೂ ಬಂದಿದ್ದರೆ ಸ್ನಾನ ಮಾಡಬೇಕಾಗಿರುತ್ತೆ, ಟೆಂಪಲ್ಗೆ ಹೋಗೋದಾದರೆ. ಅದು ಬಿಟ್ಟರೆ ನಾರ್ಮಲಾಗಿ ವೀಕ್ಲಿ 2 ಹೇರ್ ವಾಶ್ ಮಾಡೋದಷ್ಟೆ. ಅದು ಬಿಟ್ಟರೆ ನಾನು ಜಾಸ್ತಿ ಯಾವಾಗಲೂ ಏನು ಎಕ್ಸ್ಪೆರಿಮೆಂಟ್ ಮಾಡಲ್ಲ. ನನ್ನ ಹೇರ್ಗೆ ಯಾವುದೇ ರೀತಿ ಟೂಲ್ಸ್ ಯೂಸ್ ಮಾಡಲ್ಲ. ಕರ್ಲರ್ ಆಗಿರ್ಬೋದು, ಕ್ರಿಂಪರ್ ಆಗಿರ್ಬೋದು, ಏನೂ ಯೂಸ್ ಮಾಡಲ್ಲ. ಈವನ್ ಆಲ್ಸೋ ಡ್ರೈಯರ್ ಕೂಡ ನಾನು ಯೂಸ್ ಮಾಡೋದು ತಿಂಗ್ಳಿಗೆ 1 ಸಲ ಯೂಸ್ ಮಾಡಿದರೆ ಅದೇ ಹೆಚ್ಚು. ತೀರಾ ಅವಶ್ಯಕತೆ ಇದೆ ಅಂದರೆ ಮಾತ್ರ ಯೂಸ್ ಮಾಡ್ತೀನಿ. ಬೇರೆ ಯಾವಾಗಲೂ ಕೂಡ ನಾನು ಹಾಗೆ ಡ್ರೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಲೈಕ್ ಈಚೆ ಕಡೆ ಕೂತ್ಕೊಳ್ಳೋದು ಒಂದು 1/2 ಅವರು ಸ್ನಾನ ಮಾಡ್ಕೊಂಡು ಬಂದಮೇಲೆ ಈ ಥರ ಮಾಡ್ತೀರಿ. ಆ್ಯಂಡ್ ಆಲ್ಸೋ ನೀವು ಟವಲ್ ಯೂಸ್ ಮಾಡ್ತೀರಲ್ವ, ಅದು ನೀಟಾಗಿರಬೇಕು. ಲೈಕ್ ಆದಷ್ಟು ನೀವು ಈ ಥರ ಬರುತ್ತಲ್ಲ ಕ್ಲಾತ್, ಈ ಥರ ಇರೋ ಟವಲ್ನ ಯೂಸ್ ಮಾಡಿ. ಹೇರಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಕಾಕೊಂಡು ಹಿಂಗೆ ಉಜ್ಜಬೇಡಿ ಒರೆಸುವಾಗ.
ಓಕೆನಾ. ನಾರ್ಮಲಾಗಿ ಹಿಂಗೆ ಒರೆಸ್ಬಿಟ್ಟು ಗಂಟು ಹಾಕಿ ಒಂದು 1/2 ಅವರ್ ಬಿಟ್ಟ ಮೇಲೆ ಹಾಗೆ ಸೂರ್ಯನಿಗೆ ಬಿಟ್ಬಿಡಿ, ಅಂದರೆ ಈಚೆ ಹೋಗಿ ಬಿಟ್ಬಿಡಿ, ಬಂದ್ಬಿಡುತ್ತೆ. ಸುಮ್ಮನೆ ಹಾಕ್ಕೊಂಡು ಉಜ್ಜೋದು, ಹಿಂಗೆ ಬಡಿಯೋದು, ಇದು ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ. ಅದು ಯಾವುದೂ ನಿಮ್ಗೆ ವರ್ಕ್ ಆಗೋಲ್ಲ. ನೀವು ಹಿಂಗೆ ಬಡಿದಾಗ ಎಷ್ಟು ಕೂದಲು ಆ ಟವಲ್ಗೂ ಮೆತ್ಕೊಂಡಿರುತ್ತೆ, ಕೆಳಗೂ ಬಿದ್ದಿರುತ್ತೆ ಅಂತ ಜಸ್ಟ್ ಥಿಂಕ್ ಮಾಡಿ. ಆ್ಯಂಡ್ ನಾರ್ಮಲಾಗಿ ನಾನು ಕೇಳಿರೋ ಹಾಗೆ ನಮ್ಮ ಕೂದಲು ಎಷ್ಟು ಉದುರುತ್ತೋ ಅಷ್ಟೇ ಬೆಳವಣಿಗೆ ಆದರೆ ಒಳ್ಳೆಯದು. ಉದ್ರೋದು ಜಾಸ್ತಿ ಆಗಿ ಬೆಳವಣಿಗೆ ಕಮ್ಮಿ ಆದರೆ ಅದು ತಪ್ಪು, ಓಕೆನಾ. ಅಲ್ಲಿ ನಮ್ಮದೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೀವು ಅವಾಗ ಚೆಕಪ್ ಮಾಡಿಸ್ಕೊಳ್ಳಿ, ನಿಮ್ಮ ಹೇರ್ದು ಏನಿದೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ನನಗೆ ಏರ್ ಉದುರುತ್ತೆ ಅನ್ನೋದು ಎಷ್ಟು ಸತ್ಯನೋ ಅದೇ ರೀತಿ ಬೆಳವಣಿಗೆನೂ ಚೆನ್ನಾಗಿದೆ. ಟಚ್ ವುಡ್ ಏನೂ ಆಗದೆ ಇರಲಿ. ಆ್ಯಂಡ್ ನೀವು ನಂಬಲ್ಲ, ನಾನು ಯಾವಾಗ ಇಲ್ಲೇ ತೋರಿಸ್ತೀನಿ ಹೇರ್, ಇಷ್ಟು ಉದುರಿದೆ ಇವಾಗ. ನನ್ನ ಪ್ರಕಾರ ಇದು ಕಮ್ಮಿನೇ, ಇನ್ನೂ ಜಾಸ್ತಿ ಉದುರುತ್ತೆ ನನಗೆ. ಹಾಗೆ ಬೆಳವಣಿಗೆನೂ ಚೆನ್ನಾಗಾಗಿರುತ್ತೆ. ನಾನು ಲಾಸ್ಟು ನವೆಂಬರಲ್ಲಿ ನಾನು ಹೇರ್ ಕಟ್ ಮಾಡಿಸಿದ್ದು. ಹೇರ್ ಕಟ್ ಮಾಡಿಸಿದ್ಮೇಲೆ ಚೆನ್ನಾಗೇ ಬೆಳವಣಿಗೆ ಆಗಿದೆ, ಏನು ಇಶ್ಯೂಸ್ ಏನಿಲ್ಲ. ಸೊ ಆ ರೀತಿ ಕಂಪೇರ್ ಮಾಡಿದ್ರೆ, ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಆದರೆ ನಾನು ನನ್ನ ಹೇರ್ ವಾಶ್ ಮಾಡೋದನ್ನು ಆದರೆ ಆಗ್ತೀನಿ, ಇಲ್ಲ ಅಂದರೆ ಇಲ್ಲ. ಐ ಆಮ್ ನಾಟ್ ಶ್ಯೂರ್ ನಾನು ಆ ವಿಡಿಯೋ ಮಾಡ್ತೀನಿ ಅಂತ. ಸೊ ಅದಕ್ಕೇ ನಿಮಗೆ ಸಪ್ರೇಟಾಗಿ ಇಲ್ಲೇ ಎಲ್ಲನೂ ತೋರಿಸಿದ್ದು. ಸೊ ಹೆಲ್ಪ್ ಆಗಿದ್ದರೆ ನೆಕ್ಸ್ಟ್ ಏನು ಬೇಕು, ಯಾವುದ್ರ ಬಗ್ಗೆ ತಿಳ್ಕೋಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೆ ಸಿಗೋವರೆಗೂ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ಆರಾಮಾಗಿರಿ, ಚೆನ್ನಾಗಿ ಊಟ ಮಾಡಿ, ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಖುಷಿಯಾಗಿರಿ, ಓಕೆನಾ. ಬಾಯ್, ಮತ್ತೆ ಸಿಗುವ.